ಸ್ನೇಹಿತರೆ, ಸಮುದ್ರದ ತಳದಲ್ಲಿರುವ ಇಂಟರ್ನೆಟ್ ಕೇಬಲ್ ಅನ್ನು ಶಾರ್ಕ್ ಕತ್ತರಿಸಿದರೆ ಅದು ಹೇಗೆ ಸರಿಪಡಿಸಲಾಗುತ್ತದೆ? ಮೊದಲನೆಯದಾಗಿ, ಸಾವಿರಾರು ಮೈಲುಗಳಷ್ಟು ಸಮುದ್ರದಲ್ಲಿ ಕೇಬಲ್ ಎಲ್ಲಿ ಕತ್ತರಿಸಿ ಹೋಗಿದೆ ಎಂದು ನಮಗೆ ಹೇಗೆ ತಿಳಿಯುತ್ತದೆ? ಪ್ರಪಂಚದ ಸಂಪೂರ್ಣ ಯೂಟ್ಯೂಬ್, ಟಿಕ್ಟಾಕ್, ಇನ್ಸ್ಟಾಗ್ರಾಮ್ ಮತ್ತು ಇಡೀ ಜಾಗತಿಕ ತಂತ್ರಜ್ಞಾನ ವ್ಯವಸ್ಥೆಯು ಈಗ ಇಂಟರ್ನೆಟ್ನ ಮೂಲಕ ಪರಸ್ಪರ ಸಂಪರ್ಕ ಹೊಂದಿದೆ ಮತ್ತು 99% ಇಂಟರ್ನೆಟ್ ಟ್ರಾಫಿಕ್ ಸಮುದ್ರದ ತಳದಲ್ಲಿರುವ ಗುಪ್ತ ಕೇಬಲ್ಗಳ ಮೂಲಕ ಹಾದು ಹೋಗುತ್ತದೆ. ಇದು ನಾವು ಪ್ರತಿದಿನ ಬಳಸುವ ಹಾಗೂ ನೋಡಲು ಸಾಧ್ಯವಾಗದ ಟ್ರಾಫಿಕ್ ಹೆದ್ದಾರಿ. ಸಮುದ್ರದೊಳಗಿನ ಕೇಬಲ್ಗಳ ಜಾಲವು ತುಂಬಾ ದೊಡ್ಡದಾಗಿದ್ದು ಅದು ಎಲ್ಲ ಖಂಡಗಳನ್ನು ಸಂಪರ್ಕಿಸುತ್ತದೆ. ಈಗ ಈ ಕೇಬಲ್ಗಳನ್ನು 8,000 ಮೀಟರ್ಗಳಿಗಿಂತ ಹೆಚ್ಚು ಆಳದಲ್ಲಿ ಹಾಕಲಾಗಿದೆ. ಅಲ್ಲಿ ಒತ್ತಡವು ಪ್ರತಿ ಚದರದ ಇಂಚಿಗೆ 5,300 kgಯಷ್ಟು ಇರುತ್ತದೆ. ಇದು ಮಾನವ ಪಾದದ ಚಿಕ್ಕ ಬೆರಳಿನ ಮೇಲೆ ಆಫ್ರಿಕನ್ ಆನೆಯ ತೂಕವನ್ನು ಹಾಕುವಂತಿದೆ. ಸಮುದ್ರದೊಳಗಿನ ಅತಿ ಚಿಕ್ಕ ಕೇಬಲ್ನ ಭಾಗವು ಕಪ್ಪು ಸಮುದ್ರದ ಅಡಿಯಲ್ಲಿ ಅಜರ್ಬೈಜಾನ್ನಿಂದ ತುರ್ಕಮೇನಿಸ್ತಾನಕ್ಕೆ ಹಾದು ಹೋಗುತ್ತದೆ. ಇದು ಸುಮಾರು 300 ಕಿಲೋಮೀಟರ್ ಉದ್ದವಾಗಿದ್ದೆ ಮತ್ತು ದೊಡ್ಡ ಭಾಗವು 6,600 ಕಿಲೋಮೀಟರ್ ಉದ್ದವಾಗಿದೆ. ಇದನ್ನು ಮರಿಯಾ ಕೇಬಲ್ ಎಂದು ಹೆಸರಿಸಲಾಗಿದೆ. ಇದು ಅಮೆರಿಕದ ವರ್ಜೀನಿಯಾ ಬೀಚ್ನಿಂದ ಪ್ರಾರಂಭವಾಗಿ ಅಟ್ಲಾಂಟಿಕ್ ಮಹಾಸಾಗರದ ಕತ್ತಲೆಯ ಆಳದಿಂದಾಗಿ ಸ್ಪೇನ್ನ ಬಿಲ್ಬೋಮಾದಲ್ಲಿ ಕೊನೆಗೊಳ್ಳುತ್ತದೆ. ಪ್ರಪಂಚದ ಎಲ್ಲಾ ಸಮುದ್ರಗಳಲ್ಲಿ ಹಾಕಲಾದ ಕೇಬಲ್ಗಳ ಬಗ್ಗೆ ಮಾತನಾಡಿದರೆ ಅವುಗಳೆಲ್ಲದರ ಒಟ್ಟು ಉದ್ದ 1.4 ಮಿಲಿಯನ್ ಕಿಲೋಮೀಟರ್ಗಳಿಗಿಂತ ಹೆಚ್ಚು. ಈ ಕೇಬಲ್ಗಳನ್ನು ನಮ್ಮ ಸೌರವ್ಯೂಹದ ಎಲ್ಲಾ ಗ್ರಹಗಳ ಮತ್ತು ಚಂದ್ರರ ಸುತ್ತಲೂ ಸುತ್ತುವರೆದರೆ ಅದು ಮತ್ತೆ ಭೂಮಿಯ ಸುತ್ತಲೂ ಹೋಗುವಷ್ಟು ಕೇಬಲ್ ಅನ್ನು ಉಳಿಸಲಾಗುತ್ತದೆ. ಈಗ ಸಹಜವಾಗಿ ಸಮುದ್ರದಲ್ಲಿ 8,000 ಮೀಟರ್ಗಳ ಆಳದಲ್ಲಿ ಇಷ್ಟು ಉದ್ದವಾದ ಕೇಬಲ್ಗಳನ್ನು ಹಾಕುವುದು ಸುಲಭವಲ್ಲ. ಕೇವಲ 1 ಕಿಲೋಮೀಟರ್ ಜಲಾಂತರ್ಗಾಮಿ ಕೇಬಲ್ ಹಾಕಲು $25 ಲಕ್ಷ ಗಳಿಗಿಂತ ಹೆಚ್ಚು ವೆಚ್ಚವಾಗುತ್ತದೆ. ಹಾಗಾದರೆ ಈಗ 14 ಲಕ್ಷ ಕಿಲೋಮೀಟರ್ ಕೇಬಲ್ ಹಾಕಲು ಎಷ್ಟು ವೆಚ್ಚವಾಗುತ್ತಿತ್ತು ಎಂದು ನೀವೇ ಊಹಿಸಬಹುದು. ಆದರೆ ಇಂದಿನ ಯುಗದಲ್ಲಿ ಇದೇ ಕೆಲಸವನ್ನು ಉಪಗ್ರಹಗಳ ಸಹಾಯದಿಂದ ಮಾಡಬಹುದು ಮತ್ತು ಇಡೀ ಪ್ರಪಂಚವನ್ನು ಪರಸ್ಪರ ನಿಸ್ತಂತುತವಾಗಿ ಸಂಪರ್ಕಿಸಬಹುದು. ಇದೆಲ್ಲವನ್ನು ಮಾಡುವ ಅಗತ್ಯವೇನಿತ್ತು? ವಾಸ್ತವವಾಗಿ ಜಗತ್ತಿನಲ್ಲಿ 493 ಜಲಾಂತರ್ಗಾಮಿ ಕೇಬಲ್ಗಳಿವೆ. ಪ್ರತಿಯೊಂದು ಕೇಬಲ್ ಕೇವಲ 1 ಸೆಕೆಂಡಿನಲ್ಲಿ 4,000 ಟೆರಾಬೈಟ್ಗಳ ಡೇಟಾವನ್ನು ನಿರ್ವಹಿಸಬಲ್ಲದು. ಕೇವಲ ಒಂದು ಕೇಬಲ್ನಲ್ಲಿ 80 ಮಿಲಿಯನ್ ಜನರು 4K ಚಲನಚಿತ್ರಗಳನ್ನು ಸ್ಟ್ರೀಮ್ ಮಾಡಬಹುದು ಎಂದು ಭಾವಿಸೋಣ ಮತ್ತು ಅಂತಹ 493 ಕೇಬಲ್ಗಳಿವೆ. ಇದಕ್ಕೆ ವಿರುದ್ಧವಾಗಿ ಈ ಕೆಲಸವನ್ನು ಉಪಗ್ರಹದಿಂದ ಮಾಡಿದರೆ ಒಂದೇ ಉಪಗ್ರಹದಲ್ಲಿ ಕೇವಲ 24,000 ಜನರು ಮಾತ್ರ ಅದೇ 4K ಚಲನಚಿತ್ರವನ್ನು ವೀಕ್ಷಿಸಲು ಸಾಧ್ಯವಾಗುತ್ತದೆ. ಈಗ ಜನರ ಬೇಡಿಕೆಗಳನ್ನು ಪೂರೈಸಲು ಸಾಧ್ಯವಾದಷ್ಟು ಉಪಗ್ರಹಗಳನ್ನು ಸ್ಥಾಪಿಸುವುದು ಅಗತ್ಯವಿರುತ್ತದೆ. ಇದು ಹೆಚ್ಚು ದುಬಾರಿ ಮತ್ತು ನಿರ್ವಹಣೆಯೂ ಆಗಿರುತ್ತದೆ. ಜಲಾಂತರ್ಗಾಮಿ ಕೇಬಲ್ಗೆ ವ್ಯತಿರಿಕ್ತವಾಗಿ ಉಪಗ್ರಹ ನಿರ್ವಹಣೆ ಹೆಚ್ಚು ದುಬಾರಿ ಮತ್ತು ಕಷ್ಟಕರವಾಗಿರುತ್ತದೆ ಮತ್ತು ಕೆಲವು ಕಾರಣಗಳಿಂದ ಉಪಗ್ರಹದಲ್ಲಿ ಪ್ರಮುಖ ದೋಷವಿದ್ದರೆ ಅದನ್ನು ಬದಲಾಯಿಸಲು $40 ಕೋಟಿ ವೆಚ್ಚವಾಗುತ್ತದೆ. ಅದಕ್ಕಾಗಿಯೇ ಸಮುದ್ರದ ಅಡಿಯಲ್ಲಿ ಲಕ್ಷಾಂತರ ಕಿಲೋಮೀಟರ್ ಕೇಬಲ್ ಹಾಕುವುದು ಉಪಗ್ರಹ ಅಥವಾ ವೈರ್ಲೆಸ್ ಸಂಪರ್ಕದಿಂದ ಸುಲಭವಾಗಿದೆ. ಈ ಸಾಗರದೊಳಗಿನ ಹೆದ್ದಾರಿಯಲ್ಲಿ ಲಕ್ಷಾಂತರ ಗೀಗಾಬೈಟ್ಗಳ ಡೇಟಾ ಎಲ್ಲಾ ಸಮಯದಲ್ಲೂ ಪ್ರಯಾಣಿಸುತ್ತದೆ. ಇದರರ್ಥ ಈ ಹೆದ್ದಾರಿ ಕೂಡ ತುಂಬಾ ಅಗಲವಾಗಿರುತ್ತದೆ. ಇದರರ್ಥ ಈ ಕೇಬಲ್ಗಳು ಸಾಮಾನ್ಯ ಫೈಬರ್ ಆಪ್ಟಿಕ್ ಕೇಬಲ್ಗಿಂತ ದಪ್ಪವಾಗಿರುತ್ತದೆ. ಆದರೆ ಇದು ಹಾಗಲ್ಲ. ಹಳದಿ ಮತ್ತು ಕಪ್ಪು ಕೇಬಲ್ ಮೆದುಗೊಳವೆ ಪೈಪ್ನಷ್ಟು ದಪ್ಪವಾಗಿರುವಂತೆ ಕಾಣುತ್ತದೆ. ಆದರೆ ವಾಸ್ತವದಲ್ಲಿ ಅದರ ಮೂಲಕ ಹಾದು ಹೋಗುವ ಫೈಬರ್ ಆಪ್ಟಿಕ್ ಕೇಬಲ್ ಕೂದಲಿನಷ್ಟು ತೆಳ್ಳಗಿರುತ್ತದೆ. ಹಾಗಾದರೆ ಈಗ ಪ್ರಶ್ನೆ ಉದ್ಭವಿಸುತ್ತದೆ, ಅಂತಹ ತೆಳುವಾದ ತಂತಿಯ ಮೂಲಕ ಇಷ್ಟು ಡೇಟಾವನ್ನು ಹೇಗೆ ಕಳಿಸಲಾಗುತ್ತದೆ? ಈ ತಂತಿಯನ್ನು ಫೈಬರ್ ಆಪ್ಟಿಕ್ ಕೋರ್ ಎಂದು ಕರೆಯಲಾಗುತ್ತದೆ. ಇದು ಗಾಜು ಅಥವಾ ಪ್ಲಾಸ್ಟಿಕ್ ನಿಂದ ಮಾಡಲ್ಪಟ್ಟಿದೆ. ಬೆಳಕು ಅದರ ಮೂಲಕ ಹಾದು ಹೋಗುತ್ತದೆ. ಇದು ಡೇಟಾವನ್ನು ಸಣ್ಣ ಪ್ಯಾಕೆಟ್ಗಳಲ್ಲಿ ಚಲಿಸುತ್ತದೆ. ಮೊದಲನೆಯದಾಗಿ ಕಂಪ್ಯೂಟರ್ನಲ್ಲಿರುವ ಡೇಟಾವನ್ನು ಟ್ರಾನ್ಸ್ಮಿಟರ್ ಸಹಾಯದಿಂದ ವಿದ್ಯುತ್ ಸಿಗ್ನಲ್ನಿಂದ ಬೆಳಕಿನ ಸಿಗ್ನಲ್ಗೆ ಪರಿವರ್ತಿಸಲಾಗುತ್ತದೆ. ಟ್ರಾನ್ಸ್ಮಿಟರ್ ಈ ಕೆಲಸವನ್ನು ಲೇಸರ್ ಲೈಟ್ ಅಥವಾ LED ಮೂಲಕ ಮಾಡಲಾಗುತ್ತದೆ. ಈ ಬೆಳಕಿನ ಸಿಗ್ನಲ್ ಅನ್ನು ಪಲ್ಸ್ ರೂಪದಲ್ಲಿ ರವಾನಿಸಲಾಗುತ್ತದೆ. ಇದು ಕೇವಲ 2 ಭಾಗಗಳನ್ನು ಹೊಂದಿರುತ್ತದೆ, 1 ಮತ್ತು 0ಗಳನ್ನು. ಬೆಳಕಿನ ಪಲ್ಸ್ ಅನ್ನು 1 ತೋರಿಸುತ್ತದೆ ಮತ್ತು ಪಲ್ಸ್ ಇಲ್ಲದಿದ್ದಾಗ ಅದು 0ಯನ್ನು ತೋರಿಸುತ್ತದೆ. ಈ ಪಲ್ಸ್ಗಳನ್ನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಕೊಂಡೊಯ್ಯುವುದು ಕೋರ್ನ ಕೆಲಸ. ಅವುಗಳ ನಡುವೆ ಬೆಳಕು ಚಲಿಸುತ್ತದೆ. ಈ ಕೋರ್ನ ಹೊರಗೆ ಒಂದು ಪದರವಿದೆ. ಇದನ್ನು ಕ್ಲಾಡಿಂಗ್ ಎಂದು ಕರೆಯಲಾಗುತ್ತದೆ ಮತ್ತು ಈ ಪದರವು ಕೋರ್ನಿಂದ ಬೆಳಕು ಹೊರಬರುವುದನ್ನು ತಡೆಯುತ್ತದೆ. ಬೆಳಕು ಕೋರ್ನಿಂದ ಹೊರಬರಲು ಪ್ರಯತ್ನಿಸಿದರೂ ಕ್ಲಾಡಿಂಗ್ ಅದನ್ನು ಮತ್ತೆ ಕೋರ್ಗೆ ಪುಟಿಯುತ್ತದೆ. ಈ ಪ್ರಕ್ರಿಯೆಯನ್ನು ಸಂಪೂರ್ಣ ಆಂತರಿಕ ಪ್ರತಿಫಲನ ಎಂದು ಕರೆಯಲಾಗುತ್ತದೆ. ಈ ಹೆಚ್ಚಿನ ದೂರದಲ್ಲಿ ಈ ಬೆಳಕಿನ ಸಂಕೇತವು ದುರ್ಬಲಗೊಳ್ಳುತ್ತದೆ. ಇದಕ್ಕಾಗಿ
ಪ್ರತಿ 100 ಕಿಲೋಮೀಟರ್ಗೆ ಪುನರಾವರ್ತಕವನ್ನು ಸ್ಥಾಪಿಸಲಾಗುತ್ತದೆ. ಇದು ಬೆಳಕಿನ ಸಂಕೇತವನ್ನು ಹೆಚ್ಚಿಸುತ್ತದೆ. ಈ ಭಾಗವನ್ನು ಪೂರ್ಣಗೊಳಿಸಲು ಕೋರ್ ಮತ್ತು ಕ್ಲಾಡಿಂಗ್ ಮೇಲೆ ತಾಮ್ರದ ಪದರವನ್ನು ಅನ್ವಯಿಸಲಾಗುತ್ತದೆ. ಇದರಲ್ಲಿ 10,000 ವೋಲ್ಟ್ಗಳ ಡಿಸಿ ಪ್ರವಾಹವನ್ನು ಕಳುಹಿಸಲಾಗುತ್ತದೆ. ಸಾಗರದ ಮಧ್ಯದಲ್ಲಿ ಯಾವುದೇ ವಿದ್ಯುತ್ ಮೂಲವಿಲ್ಲದ ಕಾರಣ ತಾಮ್ರದ ಪದರದ ಮೂಲಕ ಹಾದು ಹೋಗುವ ಪ್ರವಾಹವನ್ನು ಈ ಆಂಪ್ಲಿಫೈಯರ್ಗಳಿಗೆ ಶಕ್ತಿ ತುಂಬಲು ಬಳಸಲಾಗುತ್ತದೆ. ಫೈಬರ್ ಆಪ್ಟಿಕ್ ಕೇಬಲ್ ಒಂದು ಸಮಯದಲ್ಲಿ ಒಂದಕ್ಕಿಂತ ಹೆಚ್ಚು ಸಂಕೇತಗಳನ್ನು ರವಾನಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಈ ತರಂಗವನ್ನು ತರಂಗಾಂತರ ವಿಭಾಗ, ಮಲ್ಟಿಪ್ಲೆಕ್ಸಿಂಗ್ ಅಥವಾ WDM ಎಂದು ಕರೆಯಲ್ಪಡಲಾಗುತ್ತದೆ. ಒಂದು ಸಮಯದಲ್ಲಿ ಫೈಬರ್ ಆಪ್ಟಿಕ್ಸ್ ಮೂಲಕ ಬೆಳಕಿನ ವಿವಿಧ ಬಣ್ಣಗಳನ್ನು ರವಾನಿಸಲಾಗುತ್ತದೆ ಮತ್ತು ಬೆಳಕಿನ ಪ್ರತಿಯೊಂದು ಬಣ್ಣದಲ್ಲಿ ವಿಭಿನ್ನ ಡೇಟಾ ಪ್ಯಾಕೆಟ್ಗಳಿವೆ. ಬೆಳಕಿನ ವೇಗ ಗಂಟೆಗೆ 1079 ಮಿಲಿಯನ್ ಕಿಲೋಮೀಟರ್ ಎಂದು ನಿಮಗೆ ತಿಳಿದಿದೆ. ಆದರೆ ಈ ಡೇಟಾವನ್ನು ಬೆಳಕಿನ ವೇಗದಿಂದ ಮಿನುಗಿದ ತಕ್ಷಣ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ತಲುಪುತ್ತದೆ. ಸಾವಿರಾರು ಕಿಲೋಮೀಟರ್ ದೂರಕ್ಕೆ ತಲುಪಿದ ಡೇಟಾ ಫೋಟೋಡಿಯೇಟ್ ಅಥವಾ ಫೋಟೋ ಡಿಟೆಕ್ಟರ್ ಸಹಾಯದಿಂದ ವಿದ್ಯುತ್ ಸಂಕೇತಗಳಾಗಿ ಪರಿವರ್ತಿಸಲಾಗುತ್ತದೆ. ತದನಂತರ ಕಂಪ್ಯೂಟರ್ ಅಥವಾ ಮೊಬೈಲ್ ಸಾಧನವು ಅದನ್ನು ಮತ್ತೆ ಪುನರ್ ನಿರ್ಮಿಸಿ ಗ್ರಾಫಿಕ್ಸ್ ಅಥವಾ ಯಾವುದೇ ಇತರ ರೂಪಕ್ಕೆ ತರುತ್ತದೆ. ಕೋರ್, ಕ್ಲಾಡಿಂಗ್ ಮತ್ತು ತಾಮ್ರದ ಪದರದ ಜೊತೆಗೆ ಜಲಾಂತರ್ಗಾಮಿ ಕೇಬಲ್ನ ದಪ್ಪದಿಂದಾಗಿ ಅದರ ಮೇಲೆ 7 ಇತರ ಪದರಗಳಿವೆ. ನೀರಿನ ತೀವ್ರ ಒತ್ತಡದಿಂದ ಕೇಬಲ್ ಅನ್ನು ಉಳಿಸುವುದು. ಆದರೆ ಇದರ ಹೊರತಾಗಿಯೂ ಈ ಕೇಬಲ್ ಭೂಕಂಪಗಳು, ಶಾರ್ಕ್ಗಳ ದಾಳಿಗಳು ಮತ್ತು ಸಮುದ್ರದಲ್ಲಿನ ಜ್ವಾಲಾಮುಖಿ ಸ್ಫೋಟಗಳಿಂದ ಹಾನಿಗೊಳಗಾಗುತ್ತದೆ. ಆದರೆ ಜಲಾಂತರ್ಗಾಮಿ ಕೇಬಲ್ನ ಹಾನಿಗೆ ದೊಡ್ಡ ಕಾರಣ ಮೀನುಗಾರಿಕೆ. ಈ ಹಡಗುಗಳು ಈ ಟ್ರಾಲ್ ಡೋರ್ಗಳೊಂದಿಗೆ ಸಮುದ್ರದ ಕೆಳಭಾಗದಲ್ಲಿ ವಾಸಿಸುವ ಮೀನುಗಳನ್ನು ಬೇಟೆಯಾಡುತ್ತವೆ. ಅದರೊಂದಿಗೆ ಹಡಗಿಗೆ ನೇರವಾಗಿ ಸಂಪರ್ಕ ಹೊಂದಿದ ಹಗ್ಗವನ್ನು ಜೋಡಿಸಲಾಗುತ್ತದೆ. ಈ ಟ್ರೋಲ್ ಡೋರ್ ಅನ್ನು ಕೆಳಭಾಗಕ್ಕೆ ಕಳುಹಿಸುವ ಮೂಲಕ ಸಾಗರ ತಳಕ್ಕೆ ಎಳೆಯಲಾಗುತ್ತದೆ. ತದನಂತರ ಮೀನುಗಳು ಅದರಲ್ಲಿ ಸಿಲುಕಿಕೊಳ್ಳುತ್ತದೆ. ಈ ಟ್ರೋಲ್ ಡೋರ್ ಅನ್ನು ಆಕಸ್ಮಿಕವಾಗಿ ಜಲಾಂತರ್ಗಾಮಿ ಕೇಬಲ್ನ ಸ್ಥಳದಲ್ಲಿ ಎಸೆಯಲ್ಪಟ್ಟಾಗ ಎಳೆಯುವಿಕೆಯಿಂದಾಗಿ ಕೇಬಲ್ಗೆ ಬಹಳಷ್ಟು ತೊಂದರೆಯಾಗುತ್ತದೆ. ನಿಮ್ಮ ಮನಸ್ಸಿನಲ್ಲಿಯೂ ಅದೇ ಪ್ರಶ್ನೆ ಇರಬೇಕು. ಅಂತಹ ವಿಶಾಲವಾದ ಸಮುದ್ರದ ಕೆಳಭಾಗದಲ್ಲಿ ಜಲಾಂತರ್ಗಾಮಿ ಕೇಬಲ್ ಹಾನಿಗೊಳಗಾದರೆ ಅದನ್ನು ಹೇಗೆ ಸರಿಪಡಿಸಲಾಗುತ್ತದೆ ಮತ್ತು ಸಾವಿರಾರು ಕಿಲೋಮೀಟರ್ ತಂತಿ ಯಾವ ಸ್ಥಳದಲ್ಲಿ ಹಾನಿಯಾಗಿದೆ? ಇಂದಿನ ಆಧುನಿಕ ಜಲಾಂತರ್ಗಾಮಿ ಕೇಬಲ್ಗಳನ್ನು 1 ಇಂಚು ದಪ್ಪವಾಗಿವೆ ಮತ್ತು 1 ಕಿಲೋಮೀಟರ್ ತಂತಿಯ ತೂಕ ಸುಮಾರು 1400 kg ಅಂದರೆ 1400 kg ಅಂದರೆ ಒಂದು ಕಾರಿನಷ್ಟು ಸಮುದ್ರದಲ್ಲಿ ಅಳವಡಿಸಲು ಅಂತಹ ಸಾವಿರಾರು ಕಿಲೋಮೀಟರ್ ತಂತಿಯನ್ನು ವಿಶೇಷ ಹಡಗುಗಳ ಸಹಾಯದಿಂದ ಸಮುದ್ರದ ತಳದಲ್ಲಿ ಒಂದೇ ತುಂಡಿನಲ್ಲಿ ಅಳವಡಿಸಲಾಗುತ್ತದೆ. ಸಂಪೂರ್ಣ ಶೋಧನೆಯ ನಂತರ ವಿಶೇಷ ಪ್ರದೇಶವನ್ನು ಆಯ್ಕೆ ಮಾಡಿದಾಗ ನಂತರ ದೊಡ್ಡ ತಂತಿಯ ರೋಲ್ಗಳನ್ನು ಹಡಗಿನಲ್ಲಿ ತಂದು ಆ ಸ್ಥಳಕ್ಕೆ ತರಲಾಗುತ್ತದೆ ಮತ್ತು ಸಮುದ್ರದ ನೆಲದ ಮೇಲೆ ನಡೆಯುವ ಸಾಮರ್ಥ್ಯವನ್ನು ಹೊಂದಿರುವ ವಿಶೇಷ ರೋಬೋಟಿಕ್ ಯಂತ್ರವನ್ನು 1 ಮೀಟರ್ ವರೆಗೆ ನೆಲವನ್ನು ಅಗೆಯಲು ಬಳಸಲಾಗುತ್ತದೆ ಮತ್ತು ಅದರಲ್ಲಿ ಕೇಬಲ್ ಅನ್ನು ಇರಿಸಲಾಗುತ್ತದೆ. ಇದು ತುಂಬಾ ನಿಧಾನ ಪ್ರಕ್ರಿಯೆಯಾಗಿದೆ. ಇದನ್ನು ಬಹಳ ಎಚ್ಚರಿಕೆಯಿಂದ ಮಾಡುವುದು ಬಹಳ ಮುಖ್ಯ. ಒಂದು ಅಂದಾಜಿನ ಪ್ರಕಾರ US ಮತ್ತು ಯುರೋಪ್ ನಡುವೆ ಹಾಕಲಾದ 6600 ಕಿಲೋಮೀಟರ್ ತಂತಿಯನ್ನು ಅಳವಡಿಸಲು ಸುಮಾರು 2 ವರ್ಷಗಳು ಬೇಕಾಯಿತು. ಒಂದು ಹಡಗಿನಲ್ಲಿರುವ ತಂತಿ ಖಾಲಿಯಾದಾಗ ಕೇಬಲ್ ತುಂಬಿದ ಎರಡನೇ ಹಡಗನ್ನು ಆದೇಶಿಸಲಾಗುತ್ತದೆ ಮತ್ತು ತಂತಿಯ ಮೊದಲ ಮೂಲೆಯನ್ನು ಹೊಸ ತಂತಿಗೆ ಸಂಪರ್ಕಿಸಲಾಗುತ್ತದೆ ಮತ್ತು ಅದನ್ನು ಹಾಕುವ ಕೆಲಸವನ್ನು ಮುಂದುವರಿಸಲಾಗುತ್ತದೆ. ಈ ಎಲ್ಲಾ ಕೆಲಸಗಳಲ್ಲಿ ದೊಡ್ಡ ಅಡಚಣೆ ಏನೆಂದರೆ ಹವಾಮಾನ. ಅಟ್ಲಾಂಟಿಕ್ ಮಹಾಸಾಗರವು ವರ್ಷದಲ್ಲಿ 365 ದಿನಗಳು ಬಲವಾದ ಗಾಳಿಯನ್ನು ಬೀಸುತ್ತದೆ ಮತ್ತು ಈ ಗಾಳಿಗಳು ಸಮುದ್ರದ ಬಿರುಗಾಳಿಯ ರೂಪವನ್ನು ಪಡೆಯುವುದನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ. ಇದಲ್ಲದೆ ಅಟ್ಲಾಂಟಿಕ್ ಮಹಾಸಾಗರದಲ್ಲಿ ಹೆಚ್ಚಾಗಿ ಚಂಡಮಾರುತ ಇರುತ್ತದೆ ಅಥವಾ ಬಲವಾದ ಬಿರುಗಾಳಿಗಳಿಂದಾಗಿ ಹವಾಮಾನ ಸ್ಪಷ್ಟವಾಗುವವರೆಗೆ ಅಲ್ಲಿ ಹಲವಾರು ದಿನಗಳವರೆಗೆ ಅನುಸ್ಥಾಪನಾ ಕಾರ್ಯವನ್ನು ವಿರಾಮಗೊಳಿಸುತ್ತದೆ. ಈಗ ಅನುಸ್ಥಾಪನಾ ಕಾರ್ಯವು ತುಂಬಾ ಕಷ್ಟಕರವಾಗಿರುವುದರಿಂದ ದುರಸ್ತಿ ಕೆಲಸ ಎಷ್ಟು ಕಷ್ಟಕರವಾಗಿರುತ್ತದೆ ಎಂದು ಊಹಿಸಿ. ಕೇಬಲ್ನ 2 ತುದಿಗಳಲ್ಲಿ 24x7 ಚಟುವಟಿಕೆಯನ್ನು ಮೇಲ್ವಿಚಾರಣೆ ಮಾಡುವ ಡೇಟಾ ಕೇಂದ್ರಗಳಿವೆ. ಸಂಪರ್ಕವು ಮುರಿದು ಹೋದ ತಕ್ಷಣ ಕೇಬಲ್ ಸಮುದ್ರದ ಮಧ್ಯದಲ್ಲಿ ಮುರಿದು ಹೋಗಿದೆ ಎಂದರ್ಥ. ಸಾವಿರಾರು ಕಿಲೋಮೀಟರ್ಗಳ ತಂತಿಯು ಎಲ್ಲಿ ಹಾನಿಗೊಳಗಾಗಿದೆ ಎಂಬುದನ್ನು ನಿಖರವಾಗಿ ಕಂಡುಹಿಡಿಯಲು ವಿಶೇಷವಾದ ಸಾಧನವನ್ನು ಬಳಸಲಾಗುತ್ತದೆ. ಇದನ್ನು ಆಪ್ಟಿಕಲ್ ಟೈಮ್ ಡೊಮೇನ್ ರೆಪ್ಲಿಕೋಮೀಟರ್ ಎಂದು ಕರೆಯಲಾಗುತ್ತದೆ. ಈ ಸಾಧನವು 2 ತುದಿಗಳಿಂದ ಬೆಳಕಿನ ಪಲ್ಸ್ ಅನ್ನು ಕಳುಹಿಸಲಾಗುತ್ತದೆ ಮತ್ತು ಕೇಬಲ್ ಮುರಿದು ಹೋದ ಕಾರಣ ಬೆಳಕಿನ ಪಲ್ಸ್ ಹಿಂತಿರುಗಿರುತ್ತದೆ. ಹಿಂತಿರುಗಿರುವ ಪಲ್ಸ್ ಅದು ಎಷ್ಟು ಸಮಯ ಹಿಂತಿರುಗಿತ್ತು ಮತ್ತು ಸಿಗ್ನಲ್ನ ಎಷ್ಟು ಶಕ್ತಿ ಉಳಿದಿದೆ, ಕೇಬಲ್ ಹಾನಿಗೊಳಗಾದ ನಂತರ ನಿಖರವಾಗಿ ಎಷ್ಟು ಕಿಲೋಮೀಟರ್ಗಳವರೆಗೆ ಎಂದು ಅಂದಾಜಿಸಲಾಗಿದೆ. 2 ತುದಿಗಳಿಂದ ಒಂದೇ ಪ್ರಕ್ರಿಯೆಯನ್ನು ಮಾಡಲಾಗುತ್ತದೆ ಮತ್ತು ಎರಡರ ಸ್ಥಳವು ಒಂದೇ ಆಗಿದೆಯೇ ಅಥವಾ ಇಲ್ಲವೇ ಎಂದು ಪರಿಶೀಲಿಸಲಾಗುತ್ತದೆ. ಈಗ ಡಿಸಿ ಪೂರೈಕೆ
ಯಾಕೆ ಅಂದರೆ ಕೇಬಲ್ನಲ್ಲಿ ಉಳಿದಿರುವ ಕರೆಂಟ್ ಅನ್ನು ಎರಡೂ ತುದಿಗಳಿಂದ ಆಫ್ ಮಾಡಲಾಗುತ್ತದೆ ಮತ್ತು ಆ ಸ್ಥಳದಲ್ಲಿ ROVಗಳನ್ನು ಸಮುದ್ರದ ತಳಕ್ಕೆ ಕಳುಹಿಸಲಾಗುತ್ತದೆ. ಈ ROVಗಳ ಸಹಾಯದಿಂದ ಕೇಬಲ್ ಅನ್ನು ಮೊದಲು ಭೌತಿಕವಾಗಿ ಪರಿಶೀಲಿಸಲಾಗುತ್ತದೆ. ತದನಂತರ ಕೇಬಲ್ ಅನ್ನು ಹೊರತೆಗೆದು ಮೇಲಿನ ಹಡಗಿಗೆ ತರಲಾಗುತ್ತದೆ. ಕೇಬಲ್ನ ಹಾನಿಗೊಳಗಾದ ಭಾಗವನ್ನು ಕತ್ತರಿಸಿ ಅದಕ್ಕೆ ಎರಡನೇ ತುಂಡನ್ನು ಜೋಡಿಸಲಾಗುತ್ತದೆ. ಫೈಬರ್ ಆಪ್ಟಿಕ್ ಕೋರ್ ಗಾಜಿನಿಂದ ಮಾಡಲ್ಪಟ್ಟಿದೆ. ಆದ್ದರಿಂದ ಈ ಕೆಲಸವನ್ನು ಬಹಳ ಎಚ್ಚರಿಕೆಯಿಂದ ಮಾಡಬೇಕು. ಆದ್ದರಿಂದ ಒಂದು ಗ್ಲಾಸ್ ಅನ್ನು ಒಂದು ತುಂಡಿನಲ್ಲಿರುವಂತೆ ಇನ್ನೊಂದಕ್ಕೆ ಜೋಡಿಸಲಾಗುತ್ತದೆ. ಈ ಪ್ರಕ್ರಿಯೆಯನ್ನು ಸ್ಪ್ಲೈಸಿಂಗ್ ಎಂದು ಕರೆಯಲಾಗುತ್ತದೆ. ಕೇಬಲ್ ಕೆಳಮಟ್ಟದಲ್ಲಿದ್ದರೆ ಅಥವಾ ಸಮುದ್ರದ ತಳವು ತುಂಬಾ ಕೆಳಮಟ್ಟದಲ್ಲಿದ್ದರೆ ಮೊದಲು ಒಂದು ಭಾಗವನ್ನು ಮೇಲಕ್ಕೆತ್ತಿ ಎರಡನೇ ಹೆಚ್ಚುವರಿ ತಂತಿಯನ್ನು ಅದಕ್ಕೆ ಜೋಡಿಸಿ ಮತ್ತೆ ಕೆಳಗೆ ಇಡಲಾಗುತ್ತದೆ. ನಂತರ ಅದೇ ಪ್ರಕ್ರಿಯೆಯನ್ನು ಮುರಿದು ತಂತಿಯ ಇನ್ನೊಂದು ತುದಿಯಲ್ಲಿ ಮಾಡಲಾಗುತ್ತದೆ. ಜಲಾಂತರ್ಗಾಮಿ ಫೈಬರ್ ಆಪ್ಟಿಕ್ ಕೇಬಲ್ನ ಪ್ರಯೋಜನಗಳು, ಅದು ಹೇಗೆ ಕಾರ್ಯನಿರ್ವಹಿಸುತ್ತದೆ, ಸ್ಥಾಪನೆ ಮತ್ತು ದುರಸ್ತಿ ಕುರಿತು ಕೆಲವು ಪ್ರಶ್ನೆಗಳಿಗೆ ಉತ್ತರವು ಸಿಕ್ಕಿದೆ ಎಂದು ನಾನು ಭಾವಿಸುತ್ತೇನೆ. ಮತ್ತು ಇದರ ಬಗ್ಗೆ ಯಾವುದೇ ಪ್ರಶ್ನೆ ಇದ್ದರೂ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ. ಇದೇ ತರಹದ ವಿಡಿಯೋಗಳಿಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.